ಪ್ರೈಸ್ ದ ಲಾರ್ಡ್. ಪ್ರಿಯ ಸ್ನೇಹಿತರೆ, ಪ್ರಸ್ತುತ ದಿನಮಾನಗಳಲ್ಲಿ ಸೋಷಿಯಲ್ ಮೀಡಿಯಾವನ್ನು ಬಳಸುವಂಥವರಂತೂ ಯಾರೂ ಇಲ್ಲ ಪ್ರಿಯರೇ. ಸಣ್ಣ ಮಕ್ಕಳ ಮೊದಲುಗೊಂಡು ಯವನಸ್ಥರು, ನಡುಪ್ರಾಯದವರು, ಮುದುಕರು, ಹೀಗೆ ಅನೇಕರು ಕೂಡ ಸೋಷಿಯಲ್ ಮೀಡಿಯಾವನ್ನು ಒಂದೊಂದು ಉದ್ದೇಶಕ್ಕೆ ಬಳಸುವಂಥವರಾಗಿದ್ದಾರೆ ಪ್ರಿಯರೇ. ಕೆಲವರು ಸೆಲೆಬ್ರಿಟಿಗಳಾಗಬೇಕಂತಂದು ಹೇಳಿ, ಇನ್ನೂ ಕೆಲವರು ಸಿನಿಮಾಗಳಲ್ಲಿ ಅವಕಾಶಗಳನ್ನು ಪಡೆದುಕೊಳ್ಳಬೇಕಂತಂದು ಹೇಳಿ, ಇನ್ನೂ ಕೆಲವರು ಇತರನ್ನ ಮೆಚ್ಚಿಸುವುದಕ್ಕಾಗಿ ಲೈಕ್ಸು ಕಾಮೆಂಟ್ಗಳಿಗೋಸ್ಕರವಾಗಿ, ಇನ್ನೂ ಕೆಲವರಂತೂ ರಾತ್ರಿಗೆ ರಾತ್ರಿ ಫೇಮಸ್ ಆಗಬೇಕೆಂಬ ಉದ್ದೇಶದಿಂದ ಬಳಸುವಂಥವರಾಗಿದ್ದಾರೆ ಪ್ರಿಯರೇ. ಹಾಗಾದರೆ ನನ್ನದೊಂದು ಪ್ರಶ್ನೆ, ನೀವು ಕೂಡ ಸೋಷಿಯಲ್ ಮೀಡಿಯಾವನ್ನು ಬಳಸ್ತಾ ಇದ್ದೀರಲ್ಲವೇ? ಹಾಗಾದರೆ ಒಬ್ಬ ಕ್ರೈಸ್ತನಾಗಿ ಸೋಷಿಯಲ್ ಮೀಡಿಯಾವನ್ನು ನೀವು ಹೇಗೆ ಉಪಯೋಗಿಸ್ತಾ ಇದ್ದೀರಾ? ಕಾಮೆಂಟಲ್ಲಿ ಮೆನ್ಷನ್ ಮಾಡಿರಿ ಪ್ರಿಯರೇ. ದೇವರ ಆಲಯಕ್ಕೆ ಹೋಗ್ತಾ ಇದ್ದೀರಾ, ಸುವಾರ್ತೆಯನ್ನು ಸಾರ್ತಾ ಇದ್ದೀರಾ, ಆರಾಧನೆ ಮಾಡ್ತಾ ಇದ್ದೀರಾ, ಅನೇಕವಂತ ಭಕ್ತಿ ಕೂಟಗಳಲ್ಲಿ ಪಾಲ್ಗೊಳ್ತಾ ಇದ್ದೀರಾ. ಆದರೂ ಕೂಡ ಲೋಕದ ಜನರಂತೆ ಸೋಷಿಯಲ್ ಮೀಡಿಯಾಗಳಲ್ಲಿ ಬಂದು ನೀವು ನಡೆದುಕೊಳ್ಳುವುದಾದರೆ, ಅದನ್ನು ಉಪಯೋಗಿಸುವುದಾದರೆ ಅವರಿಗೂ ನಿಮಗೂ ಏನು ವ್ಯತ್ಯಾಸ ಇರುವುದಿಲ್ಲ ಪ್ರಿಯರೇ. ಒಬ್ಬ ಕ್ರೈಸ್ತನಾಗಿ ನಿಮ್ಮಲ್ಲಿ ಒಂದು ಪ್ರತ್ಯೇಕತೆ ಇರಬೇಕು. ಈ ಸೋಷಿಯಲ್ ಮೀಡಿಯಾ ಮೂಲಕವಾಗಿ ಸುವಾರ್ತೆಯನ್ನು ಸಾರಿರಿ, ದೇವರ ಮಾತುಗಳನ್ನು ಹಂಚಿರಿ. ಸೋತು ಹೋದವರನ್ನ, ಕುಗ್ಗಿ ಹೋದವರನ್ನ, ಆದರಣೆ ಇಲ್ಲದವರನ್ನ ಪ್ರೋತ್ಸಾಹಪಡಿಸಿ ಬಲಪಡಿಸಿರಿ ಪ್ರಿಯರೇ. ನಿಮ್ಮ ಮೂಲಕವಾಗಿ ದೇವರ ಮಾತುಗಳು ಒಬ್ಬ ಅನ್ಯ ವ್ಯಕ್ತಿ ಕೇಳುವಾಗ ಆ ವ್ಯಕ್ತಿ ದೇವರನ್ನ ಕಂಡುಕೊಳ್ಳಬಹುದೇನೋ, ದೇವರ ಕಡೆಗೆ ನಡೆಸಲ್ಪಡಬಹುದೇನೋ, ದೇವರಲ್ಲೇ ರಕ್ಷಣೆ ಹೊಂದಿಕೊಳ್ಳಬಹುದೇನೋ. ಆದ್ದರಿಂದ ಪ್ರಿಯರೇ, ಇದುವರೆಗೂ ಯಾವ ಉದ್ದೇಶಕ್ಕೆ ನೀವು ಸೋಷಿಯಲ್ ಮೀಡಿಯಾವನ್ನು ಬಳಸಿದ್ರೆ ಗೊತ್ತಿಲ್ಲ. ಇನ್ನು ಮುಂದೆ ಆದರೂ ದೇವರ ಸೇವೆಗಾಗಿ ಬಳಸಿರಿ. ಯಾಕೆಂದರೆ ಇಬ್ರಿಯರ ಬರೆದ ಪತ್ರಿಕೆ 12ನೇ ಅಧ್ಯಾಯ 12ನೇ ವಚನದಲ್ಲಿ ಹೀಗೆ ಹೇಳ್ತದೆ, ಹೀಗಿರುವುದರಿಂದ ಜೋಲು ಬಿದ್ದಂಥ ಕೈಗಳನ್ನು, ನಡುಗುವ ಮೊಣಕಾಲುಗಳನ್ನು ಬಲಪಡಿಸಿರಿ ಎಂಬುದಾಗಿ ಪ್ರಿಯರೇ. ಈಗಿನ ದಿನಮಾನಗಳಲ್ಲಿ ಸುವಾರ್ತೆಯನ್ನು ಅತಿ ವೇಗವಾಗಿ ತಲುಪಿಸುವಂಥ ಯಾವುದಾದ್ರೂ ಒಂದು ಪ್ಲಾಟ್ಫಾರ್ಮ್ ಇದೆ ಅಂತಂದು ಹೇಳಿದ್ರೆ ಅದು ಸೋಷಿಯಲ್ ಮೀಡಿಯಾ ಒಂದೇ ಪ್ರಿಯರೇ. ಆದ್ದರಿಂದ ಇನ್ನು ಮೇಲೆ ಆದರೂ ದೇವರ ಸೇವೆಗಾಗಿ, ದೇವರ ಮಾತುಗಳನ್ನು ಸಾರುವುದಕ್ಕಾಗಿ ಸೋಷಿಯಲ್ ಮೀಡಿಯಾವನ್ನು ಉಪಯೋಗಿಸಿ ನೋಡ್ರಿ. ನಿಮ್ಮ ಮೂಲಕವಾಗಿ ಅನೇಕ ಜನರನ್ನು ಕರ್ತನ ಕಡೆಗೆ ದೇವರು ನಡೆಸುವಂಥವನಾಗಿರ್ತಾನೆ. ಅಂಥ ಕೃಪೆ ದೇವರು ನಿಮ್ಮ ಜೀವಿತದಲ್ಲಿ ಅನುಗ್ರಹಿಸಲಿ. ಆಮೇನ್.